आज भारत दुनिया का दूसरा सबसे बड़ा वीट प्रोड्यूसर है। भाइयों बहनों, आपका कलेजा रो रहा है कि नहीं मुझे मालूम नहीं, मेरा कलेजा चिप चिप करके पुकार रहा। ಗೋರಕ್ಷಕರೇ ಕೇಳಿ, ಈ ದೇಶದ ಪ್ರಧಾನಮಂತ್ರಿಗಳು ನ್ಯೂಜಿಲೆಂಡ್ ದೇಶದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಭಾರತ ದೇಶ ಅತಿ ಹೆಚ್ಚು ಬೀಫನ್ನು ಉತ್ಪಾದನೆ ಮಾಡುವಂತಹ ದೇಶ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಗೋರಕ್ಷಕರುಗಳು ನೀವು ಏನು ಗೋಮಾತೆಗೆ ಅನ್ಯಾಯ ಆಗಿದೆ ಅಂತೇಳಿ ಬಾಯಿ ಬಡ್ಕೊಳ್ತಾ ಇದ್ದೀರಲ್ಲ. ಈ ದೇಶದ ಪ್ರಧಾನಮಂತ್ರಿಗಳು, ಇದೇ ಪ್ರಧಾನಮಂತ್ರಿಗಳು ಪ್ರಧಾನಿ ಆಗೋದಕ್ಕಿಂತ ಮುಂಚೆ ಮಾತನಾಡಿದ್ದಂಥದ್ದು, ಈ ದೇಶ ಬೀಫ್ ಎಕ್ಸ್ಪೋರ್ಟಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಯಾರಿಗೇನು ಅನಿಸುತ್ತೋ ಗೊತ್ತಿಲ್ಲ, ನನ್ನ ಹೃದಯ ಬಹಳ ನೋವಿನಿಂದ ಆಕ್ರಂದನದಿಂದ ಹೇಳ್ತಾ ಇದೆ, ನಾನು ಇದನ್ನು ಸಹಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಂತಹ ನರೇಂದ್ರ ಮೋದಿ ಅವರು ವಿದೇಶದಲ್ಲಿ ನಿಂತ್ಕೊಂಡು ಭಾರತ ಅತಿ ಹೆಚ್ಚು ಗೋವು ಮಾಂಸವನ್ನು ಉತ್ಪಾದನೆ ಮಾಡ್ತಾ ಇದೆ, ಅಂದರೆ ರಫ್ತು ಮಾಡ್ತಾ ಇದೆ ಅಂತ ಹೇಳಿದ್ದಂಥದ್ದು. ಮಿಸ್ಟರ್ ಪುನೀತ್ ಕೆರೆಹಳ್ಳಿ ವಿಡಿಯೋ ಮಾಡಿ, ನೀವು ನಿನ್ನ ಶಿಷ್ಯ ಇಬ್ಬರು ವಿಡಿಯೋ ಮಾಡಿ ಹೇಳಿದ್ರಲ್ಲ, ಭಾರತದಿಂದ 1 kg ಬೀಫನ್ನು ಎಕ್ಸ್ಪೋರ್ಟ್ ಮಾಡಿದರೆ ಹೇಳ್ಬಿಡಿ ಅಂತ ಹೇಳಿದ್ರಲ್ಲ, ನಿಮ್ಮ ನರೇಂದ್ರ ಮೋದಿಯವರೇ ಹೇಳ್ತಾ ಇರುವಂಥದ್ದು. ಅತಿ ಹೆಚ್ಚು ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಭಾರತದಿಂದ ಅಂತೇಳಿ. ಮಿಸ್ಟರ್ ಪುನೀತ್ ಕೆರೆಹಳ್ಳಿ, ಜನರನ್ನು ಮೂರ್ಖರನ್ನಾಗಿ ಮಾಡ್ಬೋದು ಅಂತೇಳಿ ನರೇಂದ್ರ ಮೋದಿಯವ್ರಿಗೂ ಗೊತ್ತು, ಭಾರತೀಯ ಜನತಾ ಪಕ್ಷಕ್ಕೂ ಗೊತ್ತು, ಹಿಂದೂಗಳನ್ನು ಸಂಘಟನೆ ಮಾಡ್ತೀನಿ ಅಂತ ಬಂದಂಥವ್ರಿಗೂ ಗೊತ್ತಿದೆ. ಹಿಂದೂಗಳು ಬಿಟ್ಟು ಸಿಕ್ಕಿದ್ದಾರೆ, ಯಾರು ಹೇಗೆ ಬೇಕಾದರೂ ಬಳಸ್ಕೊಳ್ಬಹುದು. ಎಷ್ಟು ಚೆನ್ನಾಗಿ ಜನರನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದೀರಿ. ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬೀಫ್ ಎಕ್ಸ್ಪೋರ್ಟ್ ಆಗ್ತಾ ಇರುವುದು ಉತ್ತರ ಪ್ರದೇಶದಿಂದ. ಯೋಗಿ ಆದಿತ್ಯನಾಥ್ ಅವರು ಹೇಳ್ತಾರೆ, ಬೀಫ್ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ನಾನು ಬಿಡೋದಿಲ್ಲ. ಅಮಿತ್ ಶಾ ಅವರು ಹೇಳ್ತಾರೆ, 3ನೇ ಬಾರಿ ನಮಗೆ ಅವಕಾಶ ಕೊಡಿ, ಬೀಫನ್ನು ಸಂಪೂರ್ಣವಾಗಿ ಗೋಹತ್ಯೆಯನ್ನು ನಿಷೇಧ ಮಾಡ್ತೀವಿ ಅಂತೇಳಿ ಯಾವ್ಯಾವ ನಾಟಕಗಳನ್ನು ಆಡ್ತಾ ಇದ್ದಾರೆ. ಆದರೂ ಸಹ ಈ ಜನರಿಗೆ ಅಂಧ ಭಕ್ತರು ಅಂತ ಏನು 2%ನವ್ರು ಇದ್ದಾರಲ್ಲ, ಈ 2%ನವರು ಇನ್ನೂ ಸಮರ್ಥನೆ ಮಾಡ್ಕೊಳ್ತಾರೆ ಅಂತಂದರೆ ಹೊಟ್ಟೆಗೆ ಅನ್ನ ಅಂತೂ ತಿನ್ನಲ್ಲ ಇವರು ಯಾರೂ ಸಹ ಹೊಟ್ಟೆಗೆ ಅನ್ನ ತಿನ್ನೋದಿಲ್ಲ ರೀ. ಈ ದೇಶದ ಪ್ರಧಾನಮಂತ್ರಿಗಳು ಹೇಳಿರುವಂತಹ ವಿಚಾರ ಸೃಷ್ಟಿ ಮಾಡಿರುವಂಥದ್ದಲ್ಲ, ಪ್ರಧಾನಮಂತ್ರಿಗಳು ಹೇಳಿರುವಂತಹ ವಿಚಾರ. ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತೇಳಿ ಮುಸಲ್ಮಾನರು ಹೇಳ್ತಾ ಇರೋದು ಮಸೀದಿಗಳಲ್ಲಿ. ಆದರೂ ಸಹ ಮುಸಲ್ಮಾನರು ಹೇಳ್ತಾ ಇರುವಂತಹ ವಿಚಾರಗಳನ್ನು ಇವರು ಅಲ್ಲಗೆಳಿತಾರೆ. ಯಾರೊಬ್ಬರು ಬಾಯಿ ಬಿಚ್ಚಿ ಮಾತಾಡೋದಿಲ್ಲ, ಯಾರೊಬ್ಬರು ತುಟಿ ಬಿಚ್ಚೋದಿಲ್ಲ. ಭಾರತೀಯ ಜನತಾ ಪಕ್ಷದವರಾಗಿರಲಿ, ಹಿಂದೂ ಹೋರಾಟಗಾರರಾಗಿರಲಿ, RSS ಆಗಲಿ, ಯಾವ ಸಂಘಟನೆಗಳು ಸಹ ಬಾಯಿ ತೆರೆಯೋದಿಲ್ಲ. ಇದು ವಾಸ್ತವ ಸತ್ಯ, ನಗ್ನ ಸತ್ಯ. ಅಂದರೆ ಇದು ಗೋವುಗಳ ಹೆಸರಿನಲ್ಲಿ ರಾಜಕಾರಣ ಮಾಡೋದಲ್ಲ, ದೇವರ ಹೆಸರುಗಳಲ್ಲಿ ರಾಜಕಾರಣ ಮಾಡೋದಲ್ಲ, ಶ್ರೀರಾಮನ ಚಂದ್ರನಲ್ಲಿ ಹೆಸರಿನಲ್ಲಿ ರಾಜಕಾರಣ ಮಾಡೋದಲ್ಲ, ಶ್ರೀಕೃಷ್ಣನ ಹೆಸರಿನಲ್ಲಿ ರಾಜಕಾರಣ ಮಾಡೋದಲ್ಲ, ಮಂಗಲ ಸೂತ್ರದ ಹೆಸರಿನಲ್ಲಿ ರಾಜಕಾರಣ ಮಾಡೋದಲ್ಲ, ಸೈನಿಕರ ಹೆಸರಿನಲ್ಲಿ ರಾಜಕಾರಣ ಮಾಡೋದಲ್ಲ. ಇಲ್ಲಿ ಭಾವನೆಗಳನ್ನು ಬಿತ್ತಿ ಓಟಿಗೋಸ್ಕರವಾಗಿ ಏನು ಬೇಕಾದರೂ ಮಾಡಿ ನಾವು ಅಧಿಕಾರದಲ್ಲಿ ಕುತ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿ ಇವತ್ತು ಬೆತ್ತಲಾಗ್ತಾ ಇದೆ. ಮಿಸ್ಟರ್ ಚಕ್ರವರ್ತಿ ಸೂಲಿಬೆಲೆ ಪ್ರಮೋದ್ ಮುತಾಲಿಕ್ ಅವರು ಅವತ್ತು TV ಚಾನಲಲ್ಲಿ ಕುತ್ಕೊಂಡು ಹೇಳಿದ್ರು, ಉತ್ತರ ಪ್ರದೇಶದಲ್ಲಿ ಈ ಭಾರತೀಯ ಜನತಾ ಪಕ್ಷದವರು, ಹಿಂದೂಗಳು, ಜೈನರು ಅತಿ ಹೆಚ್ಚು ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಗೊತ್ತಿದ್ರೂ ಸಹ ಅದನ್ನು ಸಮರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಹಿಂದೂ ಹೋರಾಟಗಾರರು ಅಂದ್ಕೊಂಡು. ವಿಚಾರ ಮಾಡಬೇಕಲ್ವಾ? ಸತ್ಯ ಇಲ್ಲೇ ಹೊರಗಡೆ ಬರ್ತಾ ಇದೆಯಲ್ಲ. ಹಾಗಾದರೆ ಗೋವನ್ನು ಕತ್ತರಿಸಿ ಅದನ್ನು ಲಾಭದಾಯಕವಾಗಿ ಮಾಡ್ಕೊಳ್ಳೋದಕ್ಕೆ ಗೋವನ್ನು ಕತ್ತರಿಸಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಸರ್ಕಾರ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಆ ಹಣದಿಂದ ಇವತ್ತು ಆಡಳಿತ ಮಾಡ್ತಾ ಇದ್ದೀರಿ, ಆ ಹಣದಿಂದ ಇವತ್ತು ನಿಮ್ಮ ಪಕ್ಷದ ದೇಣಿಗೆ ಬರ್ತಾ ಇದೆ. ನಾಚಿಕೆ ಆಗುತ್ತೆ ರೀ, ನಮಗೆ ನಾಚಿಕೆ ಆಗ್ತಾ ಇದೆ. ನಮ್ಮ ಭಾರತ ದೇಶ ಸತ್ಯ ಸಂದರು ಹುಟ್ಟಿದಂತಹ ದೇಶ, ಸತ್ಯ ಹರಿಶ್ಚಂದ್ರ ಹುಟ್ಟಿದಂತಹ ದೇಶ, ಶ್ರೀರಾಮಚಂದ್ರ ಶ್ರೀಕೃಷ್ಣ ಪರಮಾತ್ಮ ಪರಮ ಪವಿತ್ರವಾದಂತಹ ಭಗವದ್ಗೀತೆಯನ್ನು ಓದುವಂತಹ ದೇಶ. ಇಂತಹ ದೇಶದಲ್ಲಿ ಇಷ್ಟೊಂದು ಸುಳ್ಳು, ಇಷ್ಟೊಂದು ಅನ್ಯಾಯ, ಇಷ್ಟೊಂದು
ಆಯ್ತಾ, ನೀತಿಯನ್ನು ಬಿಟ್ಟು, ಮೌಲ್ಯಗಳನ್ನು ಬಿಟ್ಟು, ನೈತಿಕತೆಯನ್ನು ಬಿಟ್ಟು ನೀವು ರಾಜಕಾರಣ ಮಾಡ್ತಾ ಇದ್ದೀರಿ ಓಟಿಗೋಸ್ಕರವಾಗಿ ಅಂತಂದರೆ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥವ್ರು ಯಾರು? ಈ ದೇಶದಲ್ಲಿ ಇನ್ನೂ ಪ್ರಾಮಾಣಿಕವಾದಂತಹ ಹಿಂದೂಗಳಿದ್ದಾರೆ. ಪ್ರಾಮಾಣಿಕವಾದಂತಹ ಹಿಂದೂಗಳು ಇನ್ನೂ ಇದ್ದಾರೆ. ಅವರಿಗೆಲ್ಲನೂ ಹಿಂದೂ ಧರ್ಮ ಬೇರೆ ಧರ್ಮಗಳ ರೀತಿಯಲ್ಲಿ ಬಲಿಷ್ಠ ಆಗಬೇಕು ಅಂತಿದೆ. ಆದರೆ ಇವ್ರು ಬಿಡ್ತಾ ಇಲ್ಲಲ್ಲ, ಈ ರಾಜಕಾರಣಿಗಳು ಬಿಡ್ತಾ ಇಲ್ವಲ್ಲ. ಗೋವನ್ನ ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತೇಳಿ ಮುಸಲ್ಮಾನರು ಮಸೀದಿಗಳಲ್ಲಿ ನಮಾಜ್ ಟೈಮಲ್ಲಿ ಹೇಳಿದ್ದಂತಹ ವಿಚಾರ. ನರೇಂದ್ರ ಮೋದಿ ಅವರಿಗೆ ಇದ್ಯಾವುದು ಗೊತ್ತಾಗೋದೇ ಇಲ್ಲ. ಮನ್ ಕಿ ಬಾತ್ ಅಲ್ಲಿ ಯಾವುದೋ ವಿಚಾರ ಮಾತನಾಡ್ತಾರೆ. ದೇಶದಲ್ಲಿ ಆಗ್ತಾ ಇರುವಂತಹ ಸಂಚಲನವನ್ನ, ಈ ವಿಚಾರದಲ್ಲಿ ನಡೀತಾ ಇರುವಂತಹ ಸಂಚಲನದ ಬಗ್ಗೆ ನರೇಂದ್ರ ಮೋದಿ ಅವರಿಗೆ ಗೊತ್ತಾಗೋದಿಲ್ಲ. ಯಾರೊಬ್ರು ಸ್ಟೇಟ್ಮೆಂಟ್ ಕೊಡಲಿಲ್ಲ. ಅಮಿತ್ ಶಾ ಅವರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಯೋಗಿ ಆದಿತ್ಯನಾಥ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಹಿಂದೂ ಹೋರಾಟಗಾರರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಹಾಗಾದ್ರೆ ಗೋವನ್ನ ಇವರು ರಾಜಕೀಯ ಲಾಭಕ್ಕೋಸ್ಕರವಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ ತಾನೆ. ಇದ್ಯಾವುದು ಸೃಷ್ಟಿ ಅಲ್ಲ ರೀ. ಒಂದಷ್ಟು ಜನ ಕಮೆಂಟ್ ಮಾಡ್ತಿರಲ್ಲ, ಅಂಧ ಭಕ್ತರುಗಳು. ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇದ್ದರೆ ಆ ದೇವರು ನಿಮಗೆ ಬುದ್ಧಿಶಕ್ತಿ ಕೊಟ್ಟಿದ್ರೆ ಸ್ವಲ್ಪ ಯೋಚನೆ ಮಾಡಿ. ಎಷ್ಟು ಚೆನ್ನಾಗಿ ಹಿಂದೂ ಧರ್ಮವನ್ನ ಬಳಸ್ಕೊಳ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಹಿಂದೂ ದೇವರುಗಳನ್ನ ಬಳಸ್ಕೊಳ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಗೋವನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸಿ. ನೀವು ಪ್ರಾಮಾಣಿಕವಾದಂತಹ ಹಿಂದೂಗಳಾಗಿದ್ರೆ ಇದರ ಬಗ್ಗೆ ಧ್ವನಿ ಎತ್ತುತ್ತೀರಿ. ಇಲ್ಲಿ ರಾಜಕೀಯವನ್ನ ಪಕ್ಕಕ್ಕಿಡಿ. ಈ ದೇಶದ ಪ್ರಧಾನಮಂತ್ರಿಗಳು ವಿದೇಶಿ ನೆಲದಲ್ಲಿ ನಿಂತ್ಕೊಂಡು ನಾವು ಗೋವನ್ನ ಅತಿ ಹೆಚ್ಚು ರಫ್ತು ಮಾಡ್ತೇವೆ, ಜಗತ್ತಿನಲ್ಲಿ 2ನೇ ಅತಿ ಹೆಚ್ಚು ಗೋವು ರಫ್ತು ಮಾಡೋರು ನಾವೇ ಅಂತ ಹೇಳ್ತಾರೆ ಅಂತಂದಾಗ ಪ್ರತಿಯೊಬ್ಬ ಭಾರತೀಯ, ಪ್ರತಿಯೊಬ್ಬ ಹಿಂದೂ ನಮ್ಮ ದೇಶದ ಪ್ರಧಾನಮಂತ್ರಿ ಹೇಳ್ತಾ ಇರುವಂತ ಸತ್ಯವನ್ನ ನಾವು ನಂಬಲೇಬೇಕಲ್ವಾ? ನಾಟಕ ಮಾಡುವಂತಹ ಚಕ್ರವರ್ತಿ ಸೂಲಿಬೆಲೆ ಅಂತವರು, ನಾಟಕ ಮಾಡುವಂತಹ ಈ ಪುನೀತ್ ಕೆರೆಹಳ್ಳಿ ಅಂತವರು ಹಿಂದೂ ಧರ್ಮ, ಗೋವನ್ನ ಇಟ್ಕೊಂಡು ಯಾವ್ಯಾವ ರೀತಿ ಡ್ರಾಮಾ ಮಾಡ್ತಾ ಇದ್ದಾರೆ. ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ಕೊಂಡು ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ದೇವರುಗಳ ಉಂಡಿ ಹಣವನ್ನ ಕದೀತಾ ಇದ್ದಾರೆ, ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಇಲ್ಲಿ ಪ್ರತಿಯೊಂದು ವಿಚಾರಗಳನ್ನು, ಪ್ರತಿಯೊಂದು ಧರ್ಮ ಕ್ಷೇತ್ರಗಳಲ್ಲೂ, ಪ್ರತಿಯೊಂದು ದೇವರ ಕ್ಷೇತ್ರಗಳಲ್ಲಿ ಒಂದಲ್ಲ ಒಂದು ರೀತಿಯ ದೇವರುಗಳನ್ನ ಬಳಸ್ಕೊಂಡು ಹುಂಡಿ ಚೀಟಿಗಳಾಗಿರ್ಬೋದು, ಸೇವಾ ಚೀಟಿಗಳಾಗಿರ್ಬೋದು, ಇವರು ಯಾವ್ಯಾವ ರೀತಿ ಜನರಿಗೆ ಭಯವನ್ನ ಹುಟ್ಟಿಸಿ ಸೇವೆಗಳ ಹೆಸರಿನಲ್ಲಿ ಮಾಡ್ತಾ ಇರುವಂತ ವಿಚಾರ ಆಗಿರ್ಬೋದು, ಪ್ರತಿಯೊಂದು ವಿಚಾರಗಳನ್ನ ನೀವು ಗಮನಿಸಿ ನೋಡಿ. ಇವರು ಮಾಡ್ತಾ ಇರುವಂತ ಎಷ್ಟು ಅನ್ಯಾಯ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಇಷ್ಟು ಅನ್ಯಾಯ ಮಾಡಿ ಈ ಜನರಿಗೆ ಮೋಸ ಮಾಡಿ ಅಧಿಕಾರ ಮಾಡಬೇಕಾ? ಇವ್ರು ಯಾರು ಕಡಿವಾಣ ಹಾಕೋರಿಲ್ವಾ? ಕೇಸರಿಯನ್ನ ತೊಟ್ಟು, ಕೇಸರಿ ಶಾಲವನ್ನ ತೊಟ್ಟು ಇದನ್ನೇ ನಮ್ಮ ಅಸ್ತ್ರ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ. ನಿಜಕ್ಕೂ ಯೋಚನೆ ಮಾಡಬೇಕಾದಂತಹ ಭಾರತೀಯರು, ಮುಖ್ಯವಾಗಿ ಹಿಂದೂ ಧರ್ಮ ಅಂತ ಹೇಳ್ತಾ ಇರುವಂತಹ ನೀವುಗಳು ಈ ವಿಚಾರದ ಬಗ್ಗೆ ಯೋಚನೆ ಮಾಡ್ತೀರಿ. ಈ ಮಾತನ್ನ ಹೇಳಿರುವಂಥದ್ದು ಈ ದೇಶದ ಪ್ರಧಾನಮಂತ್ರಿಗಳು. ಅದು ವಿದೇಶಿ ನೆಲದಲ್ಲಿ ನಿಂತ್ಕೊಂಡು ಯಾರನ್ನ ಖುಷಿ ಪಡಿಸ್ಲಿಕ್ಕೆ ಹೋದ್ರೋ ಗೊತ್ತಿಲ್ಲ, ಯಾರು ಕೇಳಿರ್ಲಿಲ್ಲ ಅಲ್ಲಿ. ಆದರೂ ಸಹ ಟೆಲಿಪ್ರಾಂಪ್ಟ್ ಅಲ್ಲಿ ಯಾರು ಟೈಪ್ ಮಾಡಿ ಹಾಕಿದ್ರು, ಯಾಕೆ ಈ ವಿಚಾರ ಓದಿದ್ರು, ಬಹುಶಃ ನರೇಂದ್ರ ಮೋದಿ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಇದನ್ನ ನಾನು ಮಾತಾಡ್ತಾ ಇರೋದು ಟೆಲಿಪ್ರಾಂಪ್ಟ್ ಅಲ್ಲಿ ಇದೆಯಾ ಇಲ್ಲ ಗೊತ್ತಿಲ್ಲ, ಆದರೂ ಸಹ ಮಾತಾಡಿದ್ದಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.